ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಹಾಸನಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಅಂಕಲ್ ಅವರಾಗಿರ್ಬೋದು, ಅವ್ರ ಹಿರಿಯರು, ನಮ್ಮ ತಂದೆಗೆ ಅಬ್ದುಲ್ ಖಾದರ್ ಸರ್ ಅಂಕಲ್, ಅವರು ತುಂಬಾನೇ ನಮ್ಮ ತಂದೆಗೆ ತುಂಬಾ ಆಪ್ತರು. ಆಮೇಲೆ ಅವ್ರು NGO ಆರ್ಗನೈಸೇಷನ್ ಅಂತಂತೇಳಿ ಏನ್ ಮಾಡ್ತಿದ್ದಾರೆ, ನನ್ಗೆ ತುಂಬಾ ಸಂತೋಷ ಆಯ್ತು ನೋಡಿ. ಒಂದು 400 ತೆಂಗಿನ ಸಸಿ, ಮಾವಿನ ಗಿಡ, 4,000 ತೆಂಗಿನ ಸಸಿ ಮತ್ತೆ ಮಾವಿನ ಸಸಿ ಇವೆಲ್ಲ ವಿತರಣೆ ಅಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ಯಾಕಂದ್ರೆ ಈಗ 1 ಕೋಟಿ ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ದೇನು ಇಲ್ಲ, ಸಾಸಿವೆ ಕಾಳಷ್ಟು ಕೂಡ ಇಲ್ಲ ಹೇಳ್ಬೇಕಾದ್ರೆ. ಏನೋ ನಾನು ಈಗ ಇಷ್ಟು ವರ್ಷದಿಂದ ನಮ್ಮ ತಂದೆ ಒಂದ್ ಆಸೆ ಇತ್ತು, ಏನೋ ಒಂದ್ ಮಾಡ್ಬೇಕು ಅಂತಂತೇಳಿ ಈಗ ಸ್ಟಾರ್ಟ್ ಮಾಡಿದೀನಿ. ಆಮೇಲೆ ಇಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಈಗ ನಾನು ನೋಡಿದ್ದು ಏನಂತಂದ್ರೆ ನಮ್ಮ ವಿಶ್ವನಾಥಾಚಾರ್ಯರವರು, ನರಸಿಂಹಣ್ಣ ಅವರು, ಶಫಿ ಅವರು. ಸೊ ಈ ಶಫಿ ಚೀಟಿ ಅವರು 4ನೇ ಇದು ಹೇಳ್ಬೇಕಾದ್ರೆ ಇವರು 3 ಜನ ಏನು ಅಂತಂದ್ರೆ ಈ ನನ್ಗೆ, ಯಾಕಂದ್ರೆ ಯಾವಾಗ್ಲೂ ಒಂದ್ ಆಸೆ ಗುಡ್ಪಲ್ಲಿಗೆ ಹೋಗ್ಬೇಕು ಹೆಂಗೆ ಏನು ಅಂತ. ಅಂದ್ರೆ ನಮ್ ಫಸ್ಟ್ ಇಂದ ಗೊತ್ತಿದೆ ಗುಡ್ಪಲ್ಲಿನ ಅಂತಂದ್ರೆ ಕುಮಾರಾಚಾರ್ಯಣ್ಣ ಅಂತ. ಅವ್ರು ಇಲ್ಲ, ಬಟ್ ನನಗೆ ಅವ್ರ ತಮ್ಮ ಅನ್ನೋದು ಗೊತ್ತಿಲ್ಲ. ಇವ್ರ ಮುಖ ಪರಿಚಯ ಇತ್ತು, ಬಟ್ ಇವ್ರು ಅಂತಂತೆ ಯಾವಾಗ್ಲೂ ನರಸಿಂಹಣ್ಣ ಅಂದ್ರೆ ಡಾನ್ ಅಪ್ಪ. ಅಲ್ಲೇ ಒಂಥರ ನಾವು ತೆಲುಗು ಮೂವೀಸ್ ಸಮರಸಿಂಹಾರೆಡ್ಡಿ ಇದಾರ, ನರಸಿಂಹಾರೆಡ್ಡಿ, ಇವ್ರು ನರಸಿಂಹನಾಯ್ಡು ಸ್ಟೇಟಸ್ ಅಲ್ಲಿ ಇದಾರಪ್ಪ ಅಂತ ಅನ್ಕೊಂಡು ಯಾವಾಗ್ಲೂ ಅನ್ಕೊಳ್ಳೋದು, ಒಂಥರ ಡಾನ್ ಇಲ್ಲಿ ಅಂತಂತೇಳಿ ಆತರ ಇದ್ ಮಾಡ್ಕೊಂತಿದ್ವಿ. ಆಮೇಲೆ ಈಗಷ್ಟೇ ನನ್ಗೆ ಇವ್ರು ಹೇಳ್ತಾ ಇದ್ರು, ಈ ತರ ನಮ್ ತಂದೆ ಅವ್ರು ತುಂಬಾ ಸ್ನೇಹಿತರ ಮಗ ಅಂತಂತೇಳಿ. ಅವ್ರ ಬಗ್ಗೆನೂ ಒಂಥರ ಕೇಳಿ ಖುಷಿ ಆಯ್ತು. ಅಟ್ಲೀಸ್ಟ್ ಹಿಂಗಾದ್ರೂ ಬಂದ್ರೆ ಒಂದು ನನಗೆ ಇವ್ರ ಮುಖ ಪರಿಚಯ ಆಗತ್ತೆ, ಅಟ್ಲೀಸ್ಟ್ ಇವ್ರಿಗೆ ಭಾಗದವ್ರು ಅನ್ನೋದು ಒಂದು ಇದಾಗತ್ತೆ ಅನ್ನೋದು ಒಂದು ಅವಕಾಶ ನನ್ಗೆ ಇವಾಗ ಇವ್ರು ಕೊಟ್ಟಿದ್ದಕ್ಕೆ. ಅದಕ್ಕೆಲ್ಲ ಮೇನ್ ಮುಖ್ಯ ಕಾರಣ ಏನಂತಂದ್ರೆ ನಮ್ಮ ಬಾಲಕೃಷ್ಣ, ಅಖಿಲ ಕರ್ನಾಟಕ ಜನಸೇವೆ. ಯಾಕಂದ್ರೆ ನಾನು ಯಾವತ್ತು ಡಿಸ್ಕಸ್ ಮಾಡ್ತಿದ್ದೆ, ನಾನು ಮಕ್ಕಳಿಗೆ ನನ್ನ ಕೈಲಿ ಆಗೋಷ್ಟು ಸಹಾಯ ಮಾಡ್ಬೇಕು ಅಂತ. ನಮ್ಮ ತಂದೆ ಯಾವಾಗ್ಲೂ ಅನ್ನೋದು, ವಿದ್ಯೆಗೆ ಯಾವತ್ತೇ ಆಗ್ಲಿ ನಾವು ವಿದ್ಯಾದಾನ ಮಾಡಿದ್ರೆ ಯಾವತ್ತೂ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದಕ್ಕಿಂತ 4 ಮಕ್ಳು ಓದಿದ್ರೆ ನಿನ್ ತುಂಬಾ ಇದಮ್ಮ ಅಂತ ಹೇಳಿ, ಏನೋ 4 ಜನ ಮಕ್ಕಳು ವಿದ್ಯಾವಂತರಾಗಿ ಹೊರಗಡೆ ಬಂದ್ರೆ, ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ಮ ಸೊಸೈಟಿಗೆ ಒಳ್ಳೇದಾಗತ್ತೆ ಅನ್ನೋದು ಒಂದು. ನಾನು ಯಾಕೆಂತಂದ್ರೆ ಇವತ್ತು ನಾನು ಡಾಕ್ಟರ್ ಆಗಿದ್ದಕ್ಕೆ ಇವತ್ತು ಇಲ್ಲಿ ನಿಂತು ಏನೋ ನನ್ನ ಕೈಲಿ ಆಗೋಷ್ಟು ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ. ನೀವೆಲ್ಲ ಮಕ್ಕಳೇ ನಾನು ಒಂದೇ ನಮ್ಮನ್ನು ಕೇಳ್ಕೊಂಡು, ಪ್ರತಿಯೊಬ್ರು ಅಷ್ಟೇ ವಿದ್ಯಾವಂತರಾಗಿ ಪ್ರತಿಯೊಂದು ನಿಮ್ಮ ಇವರು ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಅದನ್ನ ಅವಕಾಶ ಪಡ್ಕೊಳ್ಳಿ. ನೋಡಿ ನಿಮ್ಮೂರಲ್ಲಿ ಶಾಲೆ ಇದೆ, ಮುಂಚೆ ಮೈಲಿಗಟ್ಟೆ ದೂರ ನಡಿಬೇಕಾಗಿತ್ತು. ಈಗ ಅದನ್ನೇನೋ ಪುಣ್ಯಾತ್ಮರು ಇವರೆಲ್ಲ ಸೇರಿ ಅಧಿಕಾರ ಕೊಟ್ಟಿದ್ದಕ್ಕೆ ಇವ್ರು ಮಾಡಿದ್ದಾರೆ, ನಿಮ್ಮೂರಲ್ಲಿ ಶಾಲೆ ಮಾಡಿದ್ದಾರೆ. ಸೊ ಆ ಶಾಲೆ ಮಾಡೋದಕ್ಕೆ ಇವತ್ತೇನೋ ನಮ್ಗೆ ಇವಾಗ ಅವಕಾಶ ಬಂತು. ನೀವಿದ್ದೀರಾ, ನಿಮ್ಗೆ ಇವಾಗ ಪಠ್ಯ ಪುಸ್ತಕಗಳು ಕೊಡೋಣ, ನಮ್ ಕೈಲಿ ಆಗೋಷ್ಟು ಮಾಡೋಣ ಅಂತ ಹೇಳಿ ಅಂತ. ಸೊ ಹಂಗಾಗಿ ಪ್ರತಿಯೊಬ್ರು, ನಾಲೆಜ್ ಈಸ್ ಆಲ್ವೇಸ್ ಪವರ್. ನಾಲೆಜ್ನ ಯಾರು ಕದಿಯಕ್ ಆಗಲ್ಲ. ನಿಮ್ಮ ಹತ್ರ ಇರೋ ವಿದ್ಯೆನ ಯಾರು ಕದಿಯಕ್ ಆಗಲ್ಲ. ಆಸ್ತಿನ ಕದಿಬಹುದು, ದುಡ್ಡನ್ ಕದಿಬಹುದು, ಬಟ್ ನಿಮ್ಮ ಹತ್ರ ಇರೋ ನಾಲೆಜ್ನ ಯಾರು ಕದಿಯಕ್ ಆಗಲ್ಲ. ದಯವಿಟ್ಟು ಎಲ್ರು ವಿದ್ಯಾವಂತರಾಗಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ನೀವೆಲ್ಲಾನು. ಸೊ ದಟ್ ಅವಾಗ ನೀವು ಇಂಡಿಪೆಂಡೆಂಟ್ ಆಗಿರ್ತೀರ, ಯಾರ ಮೇಲೆ ನೀವು ಡಿಪೆಂಡ್ ಆಗಲ್ಲ. ಏನು ಅಂತಂತಂದ್ರೆ, ನಾನು ಇದೇ ನಿಮ್ಮ BMR ಮಾಸ್ಟರ್ ಅವ್ರನ್ನ 2 ವರ್ಷದಿಂದ ನಾನು ಭೇಟಿಯಾಗಿದ್ದೆ. ಇದೇ ನಮ್ಮ ತಂದೆ ಇದ್ರಲ್ಲೇ ಹೇಳ್ಬೇಕಾದ್ರೆ ಪುಣ್ಯಸ್ಮರಣೆಯಲ್ಲೇ ಅವಾಗ ಹಿಂಗೆ ಶಾಲಾ ಮಕ್ಕಳ ಪ್ರವಾಸಕ್ಕೆ ಅಂತಂತೇಳಿ ಏನೋ ಅವಾಗ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಕಿರು ಕಾಣಿಕೆ ಮಾಡಿದ್ವಿ. ಇವತ್ತೇನೋ ನನಗೆ ಅದಕ್ಕೆ ಗುಡ್ಪಲ್ಲಿ ಅಂತಾನೆ ಹೋಗೋಣ ಗುಡ್ಪಲ್ಲಿ ಸ್ಕೂಲ್ಗೆ ಹೋಗೋಣ, ಅಲ್ಲಿ ಮಕ್ಳು ಎಷ್ಟಿದ್ದಾರೆ ಹೆಂಗಿದ್ದಾರೆ ನೋಡೋಣ ಅಂತಂತೇಳಿ. ಆಮೇಲೆ ನಮ್ಮ ನರಸಿಂಹಣ್ಣ ಅವ್ರು ಯಾವಾಗ್ಲೂ ಅನ್ನೋರು, ಏನಕ್ಕ ನಿನ್ನ 3 ಕಡೆ ಬರಲ್ವಾ ಅಂತಂತೇಳಿ. ಸೊ ಏನೋ ಇದೊಂದು ಅವಕಾಶ ಸಿಕ್ತು. ಬಟ್ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ನನ್ಗೆ ಯಾವಾಗ್ಲೇ ಬಂದ್ರು ಈ ಶಾಲುಗಳು, ಈ ಹಾರಗಳು ಇವೆಲ್ಲ ಹಾಕೋದು ನನಗೆ ದಯವಿಟ್ಟು ಇಷ್ಟ ಆಗಲ್ಲ. ನಿಮ್ಮ ಪ್ರೀತಿಯೇ, ನಿಮ್ಮ ಅಭಿಮಾನ ನನ್ಗೆ ಭಾರಿ ಇಷ್ಟ. ಏನಂತ ಎಲ್ರು ನಗ್ನಗ್ತಾ ಮಾತಾಡ್ಸಿ ಇದ್ ಮಾಡಿದೆ, ಅದೊಂದೇ ನನ್ಗೆ ಸಾಕು ಹೇಳ್ಬೇಕಾದ್ರೆ. ಬಟ್ ಬಹಳ ಸಂತೋಷ ಆಗುತ್ತೆ. ಆಮೇಲೆ ಇನ್ನೊಂದು ನಮ್ಮ ಮಾಧ್ಯಮದ ಮಿತ್ರರಿಗೆ ಹೇಳ್ಬೇಕಂತಂದ್ರೆ, ಸದಾ ನಿನ್ನೆಯಿಂದಾನು ನೋಡ್ತಿದ್ದೀನಿ, ಪ್ರತಿಯೊಬ್ರು ಈ ಇವೆಂಟ್ಸ್ ಅಲ್ಲಿ ಇದ್ದೀರಾ, ನಮ್ಮೊಂದಿಗೆ ಇದ್ದೀರಾ. ಇದೇ ಪ್ರೋತ್ಸಾಹ ನಿಮ್ಮಲ್ಲಿ ಯಾವಾಗ್ಲೂ ಇರ್ಲಿ. ನಾಳೆನೂ ನಮ್ಮೊಂದಿಗೆ ಇರಿ. ನಾಳೆ ಕಾರ್ಯಕ್ರಮ ಅಂತ್ಯ ಆಗತ್ತೆ. ಯಾಕಂದ್ರೆ ಅದಕ್ಕೋಸ್ಕರ ಗ್ರಾಮಾಂತರ ಭಾಗದಲ್ಲಿ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅಂತಂತೇಳಿ ಕ್ರಿಕೆಟ್ ಪಂದ್ಯಾವಳಿ, ಫಸ್ಟ್ ಟೈಮ್ ಕ್ರಿಕೆಟ್ ಟೂರ್ನಮೆಂಟ್ ಗ್ರಾಮಾಂತರ ಭಾಗಕ್ಕೆ ನಾವು ಆಯೋಜಿಸಿರೋದು. ಅದು 3 days, ಒಂದ್ ದಿನ ಇಟ್ಕೊಂಡ್ರೆ ಸಾಕಾಗಲ್ಲ. ಯಾಕಂದ್ರೆ ಸುಮಾರು ಜನ ಬಂದು ನೋಂದಣಿಕೆ ಮಾಡ್ಕೊಂಡಿರ್ತಾರೆ. ನೋಡಿ ಅವ್ರ ಊರಿಗೆ ಕೊಟ್ರು, ಊರಿಗೆ ಇದ್ ಮಾಡಿದ್ರು ಅನ್ನೋದು ನಮ್ಗೆ ಯಾವ ಭೇದ ಭಾವ ಬೇಡ ಅಂತಂತೇಳಿ ಎಲ್ಲಾ ನಮ್ಮಲ್ಲಿ ನಮ್ಮ ಮುಳ್ಬಾಗಲ್ ಗ್ರಾಮಾಂತರ ಎಷ್ಟು ಹಳ್ಳಿಗಳಿದಾವೆ ಅಷ್ಟು ಹಳ್ಳಿಗಳಿಗೂ ನಾವು ಮೊನ್ನೆ ಮೀಡಿಯಾ ಮುಖಾಂತರ 2 ಫೀಲ್ಡ್ಸ್ ಅಲ್ಲಿ ನಮ್ಮ ಆಡಿಸ್ತಾ ಇದೀವಿ. ನಾಳೆ ಫೈನಲ್ಸ್ ಇರತ್ತೆ. ನಾನು ಇಲ್ಲಿ ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಅವ್ರು ಎಲ್ಲರೂ ಏನಂತಂದ್ರೆ ಬಂದು ಒಂದ್ ಸ್ವಲ್ಪ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಯಾಕಂದ್ರೆ
ನಾವು ಪ್ರೋತ್ಸಾಹ ಕೊಡೋದು ಯಾರಿಗೂ ಅಲ್ಲ, ನಮ್ಮ ಮುಳ್ಬಾಗಲ್ ತಾಲೂಕಿನ ಯೂತ್ಸ್ಗೆ. ಏನೋ ಇದಾದ್ರೂ ಮಾಡಿದ್ರೆ ಏನೋ ಒಂದು ಮಟ್ಟಕ್ಕೆ ಹೋಗ್ತಾರೆ, ಗ್ರಾಮಾಂತರ ಮಟ್ಟದವ್ರಿಗೆ. ಯಾಕಂದ್ರೆ ಸಿಟಿಗಳಲ್ಲಿರೋರ್ಗೆಲ್ಲ ಸೌಲಭ್ಯ ಇರುತ್ತೆ, ನಮ್ ಗ್ರಾಮಾಂತರದಲ್ಲಿರೋರ್ಗೆ ಕೆಲವ್ರಿಗೆ ತುಂಬಾ ಇದಿರುತ್ತೆ. ಅದಕ್ಕೋಸ್ಕರನೇ ಆ ಚಾಲೆಂಜಸ್ನೆಲ್ಲ ಕ್ಲಿಯರ್ ಮಾಡೋಣ, ಏನೋ ನಮ್ ಕೈಲಿ ಆಗೋಷ್ಟು ಅಂತೇಳಿ ಇದ್ ಮಾಡಿದೀವಿ. ಇವತ್ತು ನಿಮ್ಗೆ ಈ ಬುಕ್ಸು ಬ್ಯಾಗು ಇವೆಲ್ಲ ಏನು ಅಂತಂದ್ರೆ ಪ್ರತಿ ವರ್ಷನೂ ನನ್ಗೆ ಈ ತರ ಕೊಡ್ಬೇಕು ಅನ್ನೋದೊಂದು ಆಸೆ ಇದೆ. ನೋಡೋಣ, ಭಗವಂತನ ಆಶೀರ್ವಾದ. ನನ್ನ ಕೈಲಿ ಆಗೋಷ್ಟು ನಾನು ಸಪೋರ್ಟ್, ಯಾಕಂದ್ರೆ ನಮ್ ತಂದೆ ಯಾವಾಗ್ಲೂ ಅನ್ನೋದು ಸತ್ರು ಮನುಷ್ಯ ಬದುಕಿರ್ಬೇಕು ಅನ್ನೋಂತ ಹೇಳ್ಬಿಟ್ಟು. ಸೊ ಅದನ್ನ ನಾವ್ ಇದ್ ಮಾಡ್ಕೋಬೇಕು ಅಂತಂದ್ರೆ, ಯಾವತ್ತು ಮನುಷ್ಯನ್ಗೆ ಸ್ವಾರ್ಥನ ಅನ್ನೋದು ಜಾಸ್ತಿ, ಎಷ್ಟು ಸಂಪಾದನೆ ಮಾಡಿದ್ರು ಸಾಕಾಗಲ್ಲ. ಸೊ ನಾವು ಯಾವತ್ತು ಅದನ್ನ ಕಟ್ ಡೌನ್ ಮಾಡಿಲ್ಲಪ್ಪ, 4 ಜನಕ್ಕೆ ನಾವ್ ಇರೋವರೆಗೂ ದಾನ ಧರ್ಮ ಮಾಡಿ. ಯಾಕಂದ್ರೆ ಹೋಗೋವಾಗ ನಾವೇನು ತಗೊಂಡೋಗಲ್ಲ, ಹೋಗೋವಾಗ ನಾವ್ ಜೊತೆ ಬರೋದು ಒಂದು ವಿದ್ಯೆನೆ. ವಿದ್ಯೆ ದಾನ, ಅನ್ನದಾನ ತುಂಬಾ ಇದು. ಸೊ ನಿಮ್ ಟೀಚರ್ಸ್ ನೀವ್ ಯಾವತ್ತು ಚಿರಋಣಿಯಾಗಿ, ಟೀಚರ್ಸ್ ಎಲ್ಲಿದ್ರು ನಮ್ ಗುರುಗಳೇ ಹೇಳ್ಬೇಕಾದ್ರೆ. ಸೊ ಹಂಗಾಗಿ ಪ್ರತಿಯೊಂದನ್ನು ಅಷ್ಟೇ ತಾವೆಲ್ಲರೂ ಓದಿ ವಿದ್ಯಾವಂತರಾಗಿ, ಆಮೇಲೆ ಇನ್ನೊಂದು ಫೈನಲ್ ಆಗಿ ಒಂದ್ ಹೇಳ್ತೀನಿ, ನಿಮ್ಮೂರಿಗೆ ನಿಮ್ದೇನೋ ಒಂದು ಕೊಡುಗೆ ಇರ್ಲೇಬೇಕು. ನಾವೆಲ್ಲೇ ಹೋದ್ರು, ಇವಾಗ ನೋಡಿ ನಾನು ಎಲ್ಲಿ ಹೋದ್ರುನು ಯಾವ ಊರ್ ನಿಮ್ದು ಅಂದ್ರೆ ಮುಳ್ಬಾಗ್ಲು ಅಂತೀನಿ. ಮುಳ್ಬಾಗ್ಲು ಯಾಕಂತಂದ್ರೆ ನಮ್ಮೂರ್ ಮುಳ್ಬಾಗ್ಲು. ಈಗ ನಾವು ಹುಟ್ಟಿರೋ ಊರ್ ಮುಳ್ಬಾಗ್ಲು. ಹೆಣ್ಮಕ್ಳಾಗಿ ಇನ್ನೊಂದ್ ಊರ್ಗೆ ಹೋಗ್ತೀವಿ, ಇನ್ನೊಂದ್ ಊರ್ಗೆ ಸೊಸೆಯಾಗಿ ಹೋಗ್ತೀವಿ. ಬಟ್ ನಾವ್ ಯಾವತ್ತು ನಮ್ ತವ್ರ ಮನೆನ ಯಾವತ್ತು ಮರಿಬಾರ್ದು. ಆಮೇಲೆ ನಮ್ ಕಡೆಯಿಂದ ನಾವ್ ಒಂದ್ ಸ್ಥಾನಮಾನಕ್ಕೆ ಹೋದಾಗ ನಮ್ ಕಡೆ ಏನೋ ಒಂದ್ ಸ್ವಲ್ಪ, ಎಲ್ಲಾ ಮಾಡ್ಲಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಕೊಡುಗೆ ಇರ್ಬೇಕು. ಅದಿಟ್ಕೊಂಡ್ರೆ ನಾವ್ ಯಾವತ್ತಿಗೂ ಮುಂದೆ ಒಳ್ಳೇದ್ ಹಾದಿಯಲ್ಲಿ ಹೋಗ್ತೀವಿ. ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ 4 ಮಾತು ಮಾತಾಡಿ ಅವಕಾಶ ಕೊಟ್ಟಿದ್ದಕ್ಕೆ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆಲ್ಲ ನನ್ನ ನಮಸ್ಕರಿಸುತ್ತೇನೆ. ಧನ್ಯವಾದಗಳು.